ಈ ವಿಡಿಯೋದಲ್ಲಿ ನಾನು ತೋರಿಸ್ತಿರೋ ಮರ ಒಂದು ಹಣ್ಣಿನ ಮರ. ಇದು ಯಾವ ರೀತಿ ನೀವು ರಾಮಫಲ ತಿಂದಿರ್ತೀರಾ, ಸೀತಾಫಲ ತಿಂದಿರ್ತೀರಾ, ಅದೇ ರೀತಿ ಇದು ಲಕ್ಷ್ಮಣ ಫಲ. ಈ ಹಣ್ಣಲ್ಲಿ ನಾವು ಜ್ಯೂಸ್ ಮಾಡಿ ಕುಡಿಬೋದು. ಈ ಹಣ್ಣನ್ನು ತಿನ್ನೋದ್ರಿಂದ ಯಾವ್ಯಾವ ರೀತಿ ಅನುಕೂಲ ಇದೆ ಅಂತ ನಾನು ಮುಂದೆ ಹೇಳ್ತೀನಿ. ನೀವು ನೋಡ್ಬೋದು ಇಲ್ಲಿ ಜ್ಯೂಸ್ ಮಾಡೋಕ್ಕೆ ನಾವು ಇದರಲ್ಲಿ 2 ಬ್ರೀಡ್ ಇರುತ್ತೆ. ಒಂದು ಹುಳಿ ಬರುತ್ತೆ ಹಣ್ಣು, ಇನ್ನೊಂದು ಜಾತಿ ಗಿಡದಲ್ಲಿ ಸ್ವೀಟ್ ಬರುತ್ತೆ. ಆ ಸ್ವೀಟ್ ಇರೋ ಹಣ್ಣಲ್ಲಿ ನೀವು ಸ್ವೀಟ್ನ ಮಾಡ್ಬೋದು, ಹುಳಿ ಇರೋವಂಥ ಹಣ್ಣನ್ನು ನೀವು ಜ್ಯೂಸ್ ಮಾಡಿ ಕುಡಿಬೋದು. ಈ ಕಾಯಿ, ಒಂದು ಕಾಯಿ 4 kg ಮಿನಿಮಮ್ ತೂಕ ಇರುತ್ತೆ. ಮ್ಯಾಕ್ಸಿಮಮ್ 8 kgವರೆಗೂ ಇದು ಒಂದು ಕಾಯಿ ವೆಯ್ಟ್ ಇದು. ಈ ಹಣ್ಣು ಅಲ್ದಲೆ ನಾವು ಎಲೆನೂ ಕೂಡ ಕಷಾಯ ಮಾಡಿ ಕುಡಿಬೋದು. ಕಷಾಯ ಮಾಡಿ ಕುಡಿಯೋದ್ರಿಂದ ಎಷ್ಟು ಅನುಕೂಲ ಇದೆ ಅಂತಲೂ ನಾನು ಹೇಳ್ತೀನಿ ನಿಮಗೆ. ಈ ಮರದಲ್ಲಿ ನಮಗೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದಾಗೋಂಥ ಅಂಶ ಇದೆ ಅಂದರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಈ ಮರದ ಹಣ್ಣು ನಾವು ತಿನ್ನೋದ್ರಿಂದ ಈಗ ಸೀತಾಫಲ, ರಾಮಫಲ ನಾವೆಲ್ಲ ತಿಂದಿರ್ತೀವಿ, ಆದರೆ ಲಕ್ಷ್ಮಣ ಫಲ ನಾವು ಯಾರೋ ಅಷ್ಟು ಜನ ನಾವು ತಿಂದಿರಲ್ಲ. ಇದು ನೋಡ್ಬೋದು, ಸಾಧಾರಣ ಈ ಮರ 15 ವರ್ಷದ ಮರ. ಇದು ವಿಡಿಯೋದಲ್ಲಿ ಕಾಣ್ತಿದೆ. ಎಷ್ಟು ವಿಶಾಲವಾದ ಜಾಗ ಬೇಕಾಗಿದೆ ಅಂತಲೂ ನಿಮಗೆ ಗೊತ್ತಾಗ್ತಾಯಿದೆ. ತುಂಬ ವಿಶಾಲವಾದಂಥ ಜಾಗ ಬೇಕು. ಯಾವುದೇ ನಾವು ಹಣ್ಣಿನ ಮರ ಬೆಳೆಸ್ತೀವಿ ಅಂದರೆ ಅದಕ್ಕೆ ವಿಶಾಲವಾದಂಥ ಜಾಗ ಬೇಕು, ನೆರಳಿರಬಾರ್ದು. ಹಣ್ಣಿನ ಗಿಡ ನಾವು ಹಾಕಿದ್ದೀವಿ ಅಂದರೆ ಅದ್ರ ಸುತ್ತ ಸ್ವಲ್ಪ ಬಿಸಿಲಿರೋಂಥ ಜಾಗದಲ್ಲಿ ನಾವು ಹಣ್ಣಿನ ಗಿಡನ ಬೆಳೆಸಬೇಕು. ನೆರಳಾದರೆ ಅದು ಬೆಳೆಯೋಕ್ಕೂ ಅದು ಕಷ್ಟ ಆಗುತ್ತೆ, ಕಾಯಿನೂ ಅಷ್ಟೇ ತುಂಬ ಕಡಿಮೆ ಬಿಡುತ್ತೆ. ಈ ಗಿಡ ನಾವು ಬೆಳಿಬೇಕು ಅನ್ನೋರು ನರ್ಸರಿಯಿಂದ ನೀವು ತಂದು ಹಾಕಬೇಕು, ಇಲ್ಲ ನೀವು ಕಸಿ ಕಟ್ಟಿ ಕೂಡ ಈ ಗಿಡನ ನೀವು ಬೆಳೆಸ್ಬೋದು. ನೀವೆಲ್ಲ ಹಣ್ಣಿನ ಮರನೂ ನೋಡ್ಬೋದು. ಹಣ್ಣಿನ ಮರ ಕಾಯಿಲೆ ಬಂದು ಸತ್ತೋಗೋದು ತುಂಬ ಕಡಿಮೆ, ಆದರೆ ಆ ಮರದಲ್ಲಿ ಬಿಡುವಂಥ ಕಾಯಿಗೆ, ಹಣ್ಣಿಗೆ ರೋಗ ಬಂದೇ ಬರುತ್ತೆ. ಇದರಲ್ಲೂ ಕೂಡ ರೋಗ ಬರುತ್ತೆ. ಮಳೆಗಾಲದಲ್ಲಿ ಮಾತ್ರ ಇದಕ್ಕೆ ರೋಗ ಬರೋದು, ಬೇಸಿಗೆಯಲ್ಲಿ ಏನು ಬರಲ್ಲ. ನೀವು ವಿಡಿಯೋದಲ್ಲಿ ನೋಡ್ಬೋದು ಯಾವ ರೀತಿ ಅದು ಬ್ಯಾಕ್ಟೀರಿಯಾ ಅಲ್ಲಿ ಇದಾಗಿದೆ ಅಂತ. ಇದನ್ನು ನಾವು ಯೂಸ್ ಮಾಡೋಕ್ಕಾಗಲ್ಲ, ಯಾಕೆ ಅಂದರೆ ಅದು ಫುಲ್ಲು ಗಟ್ಟಿಯಾಗಿರುತ್ತೆ, ಹಣ್ಣು ಆಗೋದಿಲ್ಲ, ಅದು ಕಾಯಾಗೂ ಇರೋದಿಲ್ಲ. ಅದೇ ಥರ ಒಣಗಿ ಅದು ಕಪ್ಪಾಗಿ ಬಿದ್ದೋಗುತ್ತೆ. ಈ ಮರ ವರ್ಷ ಪೂರ ಹಣ್ಣು ಬಿಡೋವಂಥ ಮರ ಇದು. ಇದಕ್ಕೆ ಸೀಸನ್ ಅನ್ನೋದೇ ಇಲ್ಲ, ವರ್ಷ ಪೂರ ಇದು ಹಣ್ಣು ಬಿಡುತ್ತೆ. ನೀವು ನೋಡ್ಬೋದು ಎಲೆ ಒಂದು ಅನ್ನೋ ಥರ ಇದು ಕಾಯಿನ ಬಿಟ್ಟಿದೆ. ಮೊದಲು ನಾವು ತಿನ್ನಬೇಕಾದ್ರೆ ನಮಗೆ ಈ ಹಣ್ಣು ಅಷ್ಟು ಇಷ್ಟ ಆಗಲ್ಲ. ನನಗೂ ಕೂಡ ಈ ಹಣ್ಣು ಅಂದರೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಇದರಲ್ಲಿರೋವಂಥ ಆರೋಗ್ಯ ಗುಣಗಳನ್ನು ನಾನು ನೋಡಿ ಈಗ ನಾನು ತಿಂತಿದ್ದೀನಿ ಈ ಹಣ್ಣನ್ನು. ಮೊದಲು ತಿನ್ನಬೇಕಾದ್ರೆ ನಿಮಗೆ ಅಷ್ಟು ಇಷ್ಟ ಆಗಲ್ಲ, ಯಾಕೆ ಅಂದರೆ ನೀವು ರಾಮಫಲ, ಸೀತಾಫಲ ತಿಂದಿರ್ತೀರ, ಆ ಟೇಸ್ಟ್ ನಿಮಗೆ ಚೆನ್ನಾಗಿ ಅನಿಸಿರುತ್ತೆ. ಇದು ಸ್ವಲ್ಪ ಹುಳಿ ಇರೋದ್ರಿಂದ ನಿಮಗೆ ಅಷ್ಟು ಇಷ್ಟ ಆಗಲ್ಲ. ಆದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವು ತಿನ್ನಬೇಕು ಇದನ್ನು. ಈ ಹಣ್ಣು ತುಂಬ ಕಾಯಿ ಗಿಡದಲ್ಲಿ ಬಿಡೋದ್ರಿಂದ 500 ಕಾಯಿ ಮಿನಿಮಮ್ ಇದು ಬಿಡುತ್ತೆ. ಇದನ್ನು ನಾವು ತಿನ್ಬೋದು, ಪ್ರಾಣಿಗಳಿಗೂ ಕೂಡ ನಾವು ತಿನ್ನೋಕ್ಕೆ ಕೊಡ್ಬೋದು. ಹಸುವಲ್ಲಿ ಈಗ ಹಾಲು ಕಡಿಮೆ ಆಗಿದೆ, ಹಸು ಹಾಲು ಕಡಿಮೆ ಕೊಡ್ತಾಯಿದೆ ಅಂದ್ರೂ ಕೂಡ ನೀವು ಇದನ್ನು ಹಸುಗೆ ಹಾಕಿ ತಿನ್ನಿಸ್ಬೋದು. ತುಂಬ ಚೆನ್ನಾಗಿ ತಿನ್ನುತ್ತೆ ಹಸು ಮಾತ್ರ. ಹಾಲು ಅಷ್ಟೇ, ಎಷ್ಟು ನೀವು ಪ್ರಮಾಣದಲ್ಲಿ ಈ ಹಣ್ಣನ್ನು ಹಸುಗೆ ಕೊಡ್ತೀರಾ ಅಷ್ಟೇ ಪ್ರಮಾಣದಲ್ಲಿ ಅದು ಹಾಲು ಕೂಡ ಜಾಸ್ತಿ ಕೊಡುತ್ತೆ. ಎಲ್ಲ ಥರದ ಹಣ್ಣನ್ನು ನೀವು ತಿಂದಿರ್ತೀರ, ಆದರೆ ಇದು ತುಂಬ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಮಾತ್ರ ಹಣ್ಣು. ನೀವು ತಿನ್ನಬೇಕಾದ್ರೆ ಅನಿಸುತ್ತೆ ಯಾವ ಹಣ್ಣನ್ನು ನೀವು ತಿಂದಿರ್ತೀರ ಇಷ್ಟು ದಿನ, ಇದು ಅದೆಲ್ಲ ಹಣ್ಣಿನಕ್ಕಿಂತಲೂ ಫುಲ್ಲು ಡಿಫ್ರೆಂಟಾಗಿರುತ್ತೆ. ಟೇಸ್ಟ್ ನಿಮಗೆ ತಿನ್ನಬೇಕಾದ್ರೇ ಗೊತ್ತಾಗುತ್ತೆ. ಈ ಮರಕ್ಕೆ ನೀವು ಚೆನ್ನಾಗಿ ಗೊಬ್ಬರ ಮತ್ತು ಸ್ಪ್ರೇ ಕೊಡಬೇಕು, ಚೆನ್ನಾಗಿ ಕಾಯಿ ಬಿಡುತ್ತೆ ಈ ಮರ. ಇದು ಕಾಯಲ್ಲಿ ಕೂಡ ಗ್ರೀನ್ ಕಲರ್ ಇರುತ್ತೆ, ಹಣ್ಣಾದ ಮೇಲೂ ಕೂಡ ಗ್ರೀನ್ ಕಲರ್ ಇರುತ್ತೆ. ಹಾಗಾಗಿ ನಮಗೆ ದೂರದಿಂದ ನೋಡಬೇಕಾದ್ರೆ ಬರೀ ಮರ ಇದು, ಯಾವ ಹಣ್ಣಿಲ್ಲ, ಇದರಲ್ಲಿ ಕಾಯಿ ಇಲ್ಲ ಅಂತಲೇ ಅನಿಸುತ್ತೆ. ಆದರೆ ಹತ್ರ ಬಂದು ನೋಡಿದಾಗ ಅಷ್ಟೇ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟು ಕಾಯಿ ಬಿಟ್ಟಿದೆ ಅಂತ. ಎಲೆಗೂ ಹಣ್ಣಿಗೂ ಡಿಫ್ರೆನ್ಸೇ ಗೊತ್ತಾಗಲ್ಲ, ಅಷ್ಟು ಗ್ರೀನ್ ಇರುತ್ತೆ. ಹಣ್ಣಾದ್ರೂ ಅಷ್ಟೇ ಅಷ್ಟು ಗ್ರೀನ್ ಇರುತ್ತೆ ಆ ಹಣ್ಣು. ಒಳಗಡೆ ಮಾತ್ರ ವೈಟ್ ಕಲರ್ ನಾವು ನೋಡ್ಬೋದು ಹಣ್ಣಲ್ಲಿ. ಇದರಲ್ಲಿ ತುಂಬ ನಾರಿನಾಂಶ ಇದೆ ಇದರಲ್ಲಿ ಹಣ್ಣಲ್ಲಿ. ಈಗ ನೋಡ್ಬೋದು 2 kg ಇದೆ ಈ ಹಣ್ಣು, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಸೀತಾಫಲನೇ ಡಿಫ್ರೆಂಟ್ ಇರುತ್ತೆ ಹಣ್ಣು, ರಾಮಫಲದ ಮೇಲೇ ಡಿಫ್ರೆಂಟ್ ಇರುತ್ತೆ. ಸಿಪ್ಪೆ ನೀವು ಆ 2 ಹಣ್ಣಲ್ಲೂ ನೋಡ್ಬೋದು ಬೇರೆ ಥರನೇ ಇರುತ್ತೆ. ಇದು ಲಕ್ಷ್ಮಣ ಫಲ, ಇದರಲ್ಲೂ ನೋಡಿ ನೀವು ಬೇರೆ ಥರ ನೋಡ್ಬೋದು.
ಈ ಹಣ್ಣನ್ನು ನೋಡಿದಾಗ ಅನಿಸುತ್ತೆ ನಮಗೆ ಓ ಈ ಸೀತಾಫಲದ ಥರ ಇದೆ ಅಂತ. ಇದೌದು ಅದೇ ಜಾತಿಗೆ ಸೇರಿರೋ ಅಂಥ ಹಣ್ಣಲ್ವಾ, ಹಾಗಾಗಿ ಇದ್ರ ಮೇಲೆ ಮುಳ್ಳಿನ ಥರ ಇದೆ, ಆದರೆ ಅದೇನು ಚುಚ್ಚಲ್ಲ ಕೈಗೆ. ಇದು ಕಾಯಿ ಇದ್ದಾಗ ಎಷ್ಟು ಗಟ್ಟಿ ಇರುತ್ತೆ, ಅದೇ ರೀತಿ ಹಣ್ಣಾದಾಗ ಅಷ್ಟೇ ಸಾಫ್ಟ್ ಆಗುತ್ತೆ. ಇದು ನೋಡ್ಬೋದು, ಒಂದು ಕಾಯಿ ಮಿನಿಮಮ್ 2 kg ಇರುತ್ತೆ, 4 kg ಇರುತ್ತೆ, 8 kg ಇರೋದ್ರಿಂದ ನಮಗೆ ಕಟ್ ಮಾಡಿದಾಗ ಒಂದೇ ಸಲ ನಮಗೆ ತಿನ್ನೋಕ್ಕಾಗಲ್ಲ. ನೀವು ಹಂಗಾಗಿ 1 ವಾರ ನೀವು ಫ್ರಿಜ್ ಯೂಸ್ ಮಾಡೋದೇ ಬೇಡ, ಹೊರಗಡೆ ಇಟ್ಟರೂ ಕೂಡ ನೀವು ಅದು ಹಣ್ಣು ಹಾಳಾಗಲ್ಲ. ನೀಟಾಗಿ ಕವರ್ ಮಾಡಿ ಇಟ್ಟರೆ ನೀವು 10 ದಿನ ಇಟ್ಟು ತಿನ್ಬೋದು ಈ ಹಣ್ಣನ್ನು. ಈಗ ನೋಡ್ಬೋದು ಒಳಗಡೆ ಯಾವ ರೀತಿ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು 2 kg ಹಣ್ಣನ್ನು ನಾನು ತೋರಿಸ್ತಾ ಇರೋದು ನಿಮಗೆ. ಹೊರಗಡೆ ಸಿಪ್ಪೆ ಎಷ್ಟು ಗ್ರೀನ್ ಇದೆ, ಒಳಗಡೆ ಹಣ್ಣು ಫುಲ್ಲು ವೈಟ್ ಇದೆ. ಹಣ್ಣು ಯಾವ ರೀತಿ ನಮಗೆ ಉಪಯೋಗ ಆಗುತ್ತೆ ಅದೇ ರೀತಿ ಇದ್ರ ಎಲೆನೂ ಕೂಡ ಉಪಯೋಗ ಆಗುತ್ತೆ. ಶುಗರ್ ಕಂಟ್ರೋಲ್ ಬರ್ತಿಲ್ಲ ಅನ್ನೋರು ಏನು ಮಾಡಬೇಕು, ಹಣ್ಣನ್ನು ಡೈಲಿ ತಿನ್ನಬೇಕು. ಹಣ್ಣು ನಿಮಗೆ ಡೈಲಿ ಸಿಗಲ್ಲ ಅನ್ನೋರು ನೀವು ಎಲೆನ ಕಷಾಯ ಮಾಡಿ ಕೂಡ ಕುಡಿಬೋದು. ಈ ಹಣ್ಣನ್ನು ನೀವು ಜ್ಯೂಸ್ ಮಾಡಿ ಡೈಲಿ ಕುಡಿಬೋದು. 6 ರಿಂದ 8 ವರ್ಷ ಬೇಕು ಇದು ನಾವು ಗಿಡನ ನೆಟ್ಟು ಇದು ದೊಡ್ಡದಾಗಿ ಬೆಳೆದು ನಮಗೆ ಆಮೇಲೆ 6 ರಿಂದ 8 ವರ್ಷ ಆದಮೇಲೆ ಇದು ಕಾಯಿ ಬರೋವಂಥ ಮರ ಇದು. ಇದನ್ನು ನೋಡ್ಬೋದು ನೀವು, ಹಣ್ಣು ಬೆಣ್ಣೆ ಥರ ಇರುತ್ತೆ, ನಮಗೆ ತಿನ್ನಬೇಕಾದ್ರೆ ಅನಿಸುತ್ತೆ, ಬಾಯಿಗೆ ಇಟ್ಟ ತಕ್ಷಣ ಕರಗ್ದಂಗೆ ಆಗುತ್ತೆ. ಹುಳಿ ಇದೆ ಅನ್ನೋದು ಬಿಟ್ಟರೆ ಇದರಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಹಣ್ಣು ತಿನ್ನೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ಈ ವಿಡಿಯೋದಲ್ಲಿ ನಾನು ಹುಳಿ ಇರೋವಂಥ ಲಕ್ಷ್ಮಣ ಫಲದ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದರಲ್ಲೇ ಸ್ವೀಟ್ ಇರೋವಂಥ ಲಕ್ಷ್ಮಣ ಫಲದ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ. ಈ ಹಣ್ಣನ್ನು ದೊಡ್ಡವರೇ ತಿನ್ನಬೇಕು, ಚಿಕ್ಕವರೇ ತಿನ್ನಬೇಕು ಅಂತಿಲ್ಲ, ಎಲ್ಲರಿಗೂ ಒಳ್ಳೆಯದೇ. ನೀವು ಮಕ್ಕಳಿಗೂ ಕೂಡ ಈ ಹಣ್ಣನ್ನು ಕೊಡ್ಬೋದು. ನನ್ನ ಮಗಳಿಗೆ ಈ ಹಣ್ಣು ತುಂಬ ಇಷ್ಟ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಹೊಸ್ದಾಗಿ ಅವರು ಎಲ್ಲ ಟೇಸ್ಟನ್ನು ಕೂಡ ಹಣ್ಣಾಗಿರ್ಬೋದು, ಫುಡ್ ಆಗಿರ್ಬೋದು, ಯಾವುದನ್ನಾದರೂ ಹೊಸ್ದಾಗಿ ಅವ್ರು ಟೇಸ್ಟ್ ಮಾಡ್ತಾ ಇರ್ತಾರೆ. ಅವರಿಗೇನು ವ್ಯತ್ಯಾಸ ಅನಿಸಲ್ಲ. ಮಕ್ಕಳಿಗೆ ಆದಷ್ಟು ಕೊಡಿ, ಅವರ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಹಣ್ಣು. ಅವರಿಗೆ ಮಕ್ಕಳಿಗೆ ಡೈಜೆಷನ್ ಚೆನ್ನಾಗಿ ಆಗ್ತಾಯಿಲ್ಲ ಅನ್ಬೇಕಾದ್ರೆ ಸಣ್ಣ ಮಕ್ಕಳಿಗೂ ಕೂಡ ನೀವು ಸ್ಪೂನಲ್ಲಿ ಸ್ವಲ್ಪ ಕೊಡ್ಬೋದು. ದೊಡ್ಡ ಮಕ್ಕಳಿಗೆ ನೀವು ಸ್ವಲ್ಪ ಜಾಸ್ತಿ ಕೊಡ್ಬೋದು. ಡೈಜೆಷನ್ ಆಗ್ತಾಯಿಲ್ಲ ಅನ್ನೋ ಮಕ್ಕಳಿಗೆ ನೀವು ಕೊಡಿ. ನೀವು ಸಣ್ಣ ಮಕ್ಕಳಿದ್ರೆ ನೀವು 1 ಸ್ಪೂನಷ್ಟು ಕೊಡಿ ಮಕ್ಕಳಿಗೆ. ಮಾರ್ಕೆಟಲ್ಲಿ ನಾವು ಈ ಹಣ್ಣು 1 kg ತೊಗೊಳ್ತೀವಿ ಅಂದರೆ 1,000 ಇದೆ. 1 kgಗೆ 1,000 ಈ ಹಣ್ಣು. ಈ ಮರನ ನಾವು ಬೆಳೆಯೋದ್ರಿಂದ ತುಂಬ ಲಾಭ ನೋಡ್ಬೋದು. 1 kgಗೆ 1,000 ಇದೆ ಅನ್ಬೇಕಾದ್ರೆ ಒಂದು ಕಾಯಿ 4 kgಯಿಂದ 8 kg ಇರುತ್ತೆ. ಎಷ್ಟು ಲಾಭ ಮಾಡ್ಬೋದು ಅಂತ ನಾವು ನೋಡ್ಬೋದು. ಇದರಲ್ಲಿ ಮಿನಿಮಮ್ 500 ಕಾಯಿ ಬಿಡುತ್ತೆ. ವರ್ಷ ಪೂರ್ತಿ ಇದ್ರ ಸೀಸನ್ ಇರುತ್ತೆ. ಈ ಹಣ್ಣು ಕ್ಯಾನ್ಸರಿಗೆ ರಾಮಬಾಣ ಅಂತಲೇ ಹೇಳ್ಬೋದು. ಈ ಹಣ್ಣನ್ನು ಆದಷ್ಟು ಎಲ್ಲರೂ ಬಳಸಿ. ಕ್ಯಾನ್ಸರಿಗೆ ತುಂಬ ಒಳ್ಳೆಯ ಹಣ್ಣು. ಹಣ್ಣಲ್ಲಿ ಕ್ಯಾನ್ಸರನ್ನು ತಡೆಗಟ್ಟುವಂಥ ಶಕ್ತಿ ಇರೋದು ಈ ಹಣ್ಣಿಗೆ ಮಾತ್ರ. ಕ್ಯಾನ್ಸರ್ ಬಂದಿರೋರು ತಿನ್ಬೋದು, ಕ್ಯಾನ್ಸರ್ ಬರಬಾರ್ದು ಅನ್ನೋರು ತಿನ್ಬೋದು. ಇದನ್ನು ಎಲ್ಲರೂ ತಿನ್ಬೋದು. ಈ ಹಣ್ಣನ್ನು ಆದಷ್ಟು ಎಲ್ಲರೂ ಬಳಸಿ. ರೋಗ ನಿರೋಧಕ ಶಕ್ತಿ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಆದಷ್ಟು ಎಲ್ಲರೂ ಈ ಹಣ್ಣನ್ನು ತಿನ್ನಿ ಹಾಗೂ ಈ ಮರನ ಬೆಳೆಸಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ.